ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಸಚಿವ ಸಂಪುಟದಲ್ಲಿ ಹಿರಿಯರಿಗೆ ಆದ್ಯತೆ ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ಸೇರಿದಂತೆ ಪಟ್ಟಿಯನ್ನ ಫೈನಲೈಸ್ ಮಾಡ್ತಾರೆ. ಇಬ್ಬರು ದೆಹಲಿಗೆ ಹೋಗಿ ಪಟ್ಟಿಯನ್ನ ಅಂತಿಮ ಮಾಡ್ತಾರೆ. ನಾನು ಯಾವುದೂ ಕೂಡ ಡಿಮ್ಯಾಂಡ್ ಮಾಡುವುದಿಲ್ಲ. ಕೆಪಿಸಿಸಿ ಅಧ್ಯಕ್ಷಗಿರಿಯ ಗುಟ್ಟು ಇನ್ನೂ ನಿಗೂಢವಾಗೇ ಇದೆ. ಪಕ್ಷದ ಹಿತದೃಷ್ಟಿಯಿಂದ ನಾನೇ ಆಗಬೇಕು ಅಂತ ಏನಿಲ್ಲ. ಪಕ್ಷ ಹಾಗೂ ಹೈಕಮಾಂಡ್ ಯಾವ ರೀತಿಯಾಗಿ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಬೆಂಗಳೂರಿನಲ್ಲಿ ಸತೀಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಕುರಿತಂತೆ ಚರ್ಚೆಗಳಿಗೆ ತೆರೆ ಬಿದ್ದಿದ್ದು, ಇದೀಗ ಪಕ್ಷದ ಒಳಗೆ ಒಂದು ರೀತಿ ಹೊಸ ಅಧಿಕಾರದ ಸಮರ ಆರಂಭ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಯಾರು ವಹಿಸಿಕೊಳ್ಳಲಿದ್ದಾರೆ ಎನ್ನುವಂತಹ ಪ್ರಶ್ನೆ ಇದೀಗ ಒಂದು ರೀತಿ ಕಾಂಗ್ರೆಸ್ ಪಾಳ್ಯದಲ್ಲಿ ತೀವ್ರಗೊಂಡಿದೆ. ಹಲವು ರೀತಿ ನಾಯಕರು ತೆರೆಮರೆಯಲ್ಲಿ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಸದ್ಯ ಹೇಳಿಕೆ ಕೊಟ್ಟಿದ್ದಾರೆ. ಕೆಲವೆಲ್ಲ ಇವತ್ತಿನ ಮಂತ್ರಿ ಮಂಡಳಿಗೆ ಸ್ಟಾರ್ಟ್ ಇವತ್ತಿದ್ದಾರೆ. ಮಂಡಳ DCF ಬೇಕು ಬೇಡೋ, ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್. ಲಾಭ ಆಗಂದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗಂದ್ರೆ ಮಾಡಿ ಕೆಲವೆಲ್ಲ ಇವತ್ತಿನ ಮಂತ್ರಿ ಮಂಡಳಿಗೆ ಸ್ಟಾರ್ಟ್ ಇವತ್ತಿದ್ದಾರೆ. ಮಂಡಳ DCF ಬೇಕು ಬೇಡೋ, ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್. ಲಾಭ ಆಗಂದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗಂದ್ರೆ ಮಾಡಿ ಕೆಲವೆಲ್ಲ ಇವತ್ತಿನ ಮಂತ್ರಿ ಮಂಡಳಿಗೆ ಸ್ಟಾರ್ಟ್ ಇವತ್ತಿದ್ದಾರೆ. ಮಂಡಳ DCF ಬೇಕು ಬೇಡೋ, ಅದಕ್ಕೆ ಲಾಭ ಆಗ್ತೈತೆ ನಷ್ಟ ಆಗ್ತೈತೆ ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್. ಲಾಭ ಆಗಂದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗಂದ್ರೆ ಮಾಡಿ